everyone, welcome back to my channel. This is Priyanka. ನೀವು ನೋಡ್ತಾ ಇದ್ದು ಪ್ರಿಯಗೌಡ ಚಾನಲ್. ಇನ್ ದಿಸ್ ವ್ಲಾಗ್ ನಾವು ಹೊರಟಿದ್ದು ಹಂಪಿ. ತುಂಬಾ ದಿವಸದಿಂದ ಪ್ಲಾನ್ ಮಾಡಿದ್ವಿ, ಫೈನಲಿ ಇವಾಗ ಹೋಗ್ತಾ ಇರೋದು. ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಆಗಿರೋ ಒಂದು ತುಂಗಭದ್ರಾ ಡ್ಯಾಮ್ ನೋಡಕ್ಕಂತೂ ಸಮುದ್ರ ತರ ಇತ್ತು, ಅಷ್ಟು ದೊಡ್ಡದಾಗಿತ್ತು, ಅಷ್ಟು ನೋಡಕ್ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಅದು ಪಕ್ಕ ಆಬ್ವಿಯಸ್ಲಿ ರೋಡ್ ಹೋಗೋದು ಇವಾಗ ಒಂದು ಟನಲ್ ಥ್ರೋದಿಂದ ಟು ವಿಜಯನಗರ. ಹಂಪಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಟಾಪೇಜ್ ಕೊಟ್ಟಿದ್ವಿ, ಬಿಕಾಸ್ ವೈ ನಾಟ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಎರಡು ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ, ಡೋಂಟ್ ಮಿಸ್ ಟು ಸ್ಟಾಪ್ ಹಿಯರ್ ಆ್ಯಂಡ್ ಎಂಜಾಯ್. ಕಮ್ಮಿಂಗ್ ಟು ರೋಡ್ ಜರ್ನಿ ಹೇಗಿತ್ತು ಅಂತಂದರೆ, ರೋಡ್ಸ್ ಬಗ್ಗೆ ಏನು ಕಂಪ್ಲೇಂಟ್ಸೇ ಇಲ್ಲ, ಸ್ಮೂತ್ ಆಗಿತ್ತು ಜರ್ನಿ, ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ನಾವು ಟ್ರಾವೆಲ್ ಮಾಡಿದ ರೂಟ್ಸ್ ಬಂದುಬಿಟ್ಟು NH48 ಆ್ಯಂಡ್ 50 ಫ್ರಮ್ ಬ್ಯಾಂಗ್ಳೂರ್. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಆನ್ ದ ವೇ ಬ್ರೇಕ್ಫಾಸ್ಟ್ ಇಲ್ಲ ಲಂಚಿಗೆ ನೀವು ಪ್ಲ್ಯಾನ್ ಮಾಡಬೇಕು ಅಂದರೆ, ನಾವು ಬ್ರೇಕ್ಫಾಸ್ಟ್ ತಿಂದಿದ್ದು A to B ಅಲ್ಲಿ ತುಂಬ ರಶ್ ಇತ್ತು. ಅದು ಒಂದು ನಮಗೆ ರೆಸ್ಟೋರೆಂಟ್ ಕಾಣಿಸುತ್ತೆ, ಅದು ಬಿಟ್ಟರೆ ಬೇರೆದು ನಾವು ಅಷ್ಟೇನು ನೋಡಿರಲಿಲ್ಲ. ಸೊ ದಟ್ ಈಸ್ ಜಸ್ಟ್ ಒನ್ ಇನ್ಫಾರ್ಮೇಷನ್ ಫಾರ್ ಯು ಗೈಸ್. ಇವಾಗ ನಾವು ರೀಚ್ ಆಗಿದ್ದು ಹೊಸಪೇಟೆಗೆ. ಅಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ಹಂಪಿಗೆ, ಯಾವುದಾದ್ರು ಒಂದು ಪ್ಲೇಸ್ ಕವರ್ ಮಾಡೋಣ ಇವತ್ತಿನ ದಿವಸ ಅಂತ. ಸೊ ಇವಾಗ ಹೋಗ್ತಾ ಇರೋದು ಸಾಸಿವೆ ಕಾಳು ಗಣೇಶಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಆಮೇಲೆ ಹೋಟೆಲ್ ಚೆಕ್ ಇನ್ ಮಾಡೋಣ ಅಂತ. ಸೊ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಇವಾಗ ಕಾರ್ ಪಾರ್ಕ್ ಮಾಡಿ ನಾವು ಹೋಗ್ತಾ ಇರೋದು ಸಾಸಿವೆ ಕಾಳು ಗಣೇಶ ಹತ್ರ. ಏನಾದರೂ ನೀವು ವೀಕೆಂಡ್ ಇಲ್ಲಾಂದರೆ ಲಾಂಗ್ ವೀಕೆಂಡ್ ಬಂದರೆ ಯು ಗೈಸ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಇಟ್ ಕಮ್ಸ್ ಟು ಪಾರ್ಕಿಂಗ್. ಯಾಕಂದರೆ ಇಲ್ಲಿ ರ್ಯಾಂಡಮ್ ಆಗಿ ಪಾರ್ಕ್ ಮಾಡಿದರೆ ಫೈನ್ ಆಗೋ ಚಾನ್ಸಸ್ ಇದೆ, ಆ್ಯಂಡ್ ತುಂಬ ರಶ್ ಕೂಡ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಎಂಟ್ರಿ ಆಫ್ ದಟ್ ಸಾಸಿವೆ ಕಾಳು ಗಣೇಶ. ಆಮೇಲೆ ರೈಟ್ ಸೈಡಲ್ಲಿ ಕಾಣ್ತಾ ಇರೋ ರೋಡ್ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್ಗೆ ಹೋಗೋದಂತ ಹೇಳ್ಬೋದು. ಈ ಥರ ಇರೋದು ಸರೌಂಡಿಂಗ್ ಬಂದ್ಬಿಟ್ಟು ಆ ಒಂದು ಸಾಸಿವೆ ಕಾಳು ಗಣೇಶ ಹತ್ರ. ಇವಾಗ ಹೋಗಿ ಹತ್ರ ನೋಡೋಣ ಯಾವ ಥರ ಇರುತ್ತೆ ಅಂತ. ಹಿಯರ್ ಈಸ್ ಸಾಸಿವೆ ಕಾಳು ಗಣೇಶ. ನೋಡಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು, ಇನ್ಫ್ಯಾಕ್ಟ್ ದೊಡ್ಡದು ಕೂಡ ಇತ್ತು. ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇದ್ದಿರ್ಬೋದು, ಬಟ್ ಇನ್ ರಿಯಲ್ ತುಂಬ ದೊಡ್ಡದಾಗಿದೆ. ಇನ್ಫ್ಯಾಕ್ಟ್ ದಿಸ್ ಈಸ್ ಅ ಮೊನೊಲಿಥಿಕ್ ಗಣೇಶ, ಅಂದರೆ ಒಂದೇ ಕಲ್ಲಲ್ಲಿ ಕಾರ್ವ್ ಮಾಡಿರೋದು, ಅಂದರೆ ಕೆತ್ತನೆ ಮಾಡಿರೋದು. ತುಂಬ ಬ್ಯೂಟಿಫುಲ್ ಆಗಿತ್ತು. ಆಬ್ವಿಯಸ್ಲಿ ದಿಸ್ ವಾಸ್ ಬಿಲ್ಡ್ ಬೈ ವಿಜಯನಗರ ಎಂಪೈರ್ ಆ್ಯಂಡ್ ಇಸ್ ನೇಮ್ ಸಾಸಿವೆ ಕಾಳು, ಬಿಕಾಸ್ ಶೇಪ್ ಬಂದ್ಬಿಟ್ಟು ಅದೇ ಥರ ಇರೋದು, ಹಾಗಾಗಿ. ಆಲ್ರೈಟ್ ಗೈಸ್, ಇವಾಗ ನಾವು ಹೋಗ್ತಾ ಇರೋದು ಹೇಮಕೂಟ ಹಿಲ್. ಅದು ಬಂದ್ಬಿಟ್ಟಿರೋದು ರೈಟ್ ನೆಕ್ಸ್ಟ್ ಟು ಸಾಸಿವೆ ಕಾಳು ಗಣೇಶ ಟೆಂಪಲ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಹೊತ್ತು ವಾಕ್ ಆದಮೇಲೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ಇಲ್ಲಿ ಅಂತ. ತುಂಬ ಟೆಂಪಲ್ಸ್ ಇದೆ, ಹಾಗೆ ಅಲ್ಲಿ ನೋಡ್ಬೋದು ಸಾಸಿವೆ ಕಾಳು ಗಣೇಶ ಟೆಂಪಲ್. ಸೊ ಗೈಸ್, ಇವಾಗ ಹೋಗಿ ಹಿಲ್ ಮೇಲೆ ಏನಿದೆ ಸರೌಂಡಿಂಗ್ ಎಲ್ಲ ಅಂತ ಹೋಗಿ ನೋಡೋಣ. ಲೆಟ್ಸ್ ಗೋ ಇನ್. ಸೊ ಆ ಒಂದು ಹೇಮಕೂಟ ಹಿಲ್ ಮೇಲೆ ಇವಾಗ ರೀಚ್ ಆಗಿದ್ದೀವಿ. ನೋಡ್ಬೋದು ಸರೌಂಡಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಿಮಗೆ ಈ ಒಂದು ಹಿಲ್ ಮೇಲೆಯಿಂದ ತುಂಬ ಟೆಂಪಲ್ಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ 360 ಡಿಗ್ರಿ ಆ್ಯಂಗಲಿಂದ ಎಲ್ಲ ವ್ಯೂ ಕಾಣಿಸುತ್ತೆ ಹಂಪಿದು ಅಂತ ಹೇಳ್ಬೋದು. ಸೊ ವಾಕ್ ಮಾಡಿ ಬಂದಿದ್ದಕ್ಕೆ ತುಂಬ ಸುಸ್ತಾಗಿತ್ತು, ಹಾಗಾಗಿ ವಿ ಟುಕ್ ಅ ಶಾರ್ಟ್ ಬ್ರೇಕ್. ಇಲ್ಲಿ ಆ ಒಂದು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಸೊ ಆ ಒಂದು ಕೂಲ್ ಬ್ರೀಸ್ ಬರ್ತಾ ಇತ್ತು, ತುಂಬ ಪರ್ಫೆಕ್ಟ್ ಆಗಿತ್ತು ಆ ಒಂದು ಸ್ಪಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಫ್ರೆಶಿಂಗ್ ಅಂತಲೇ ಅನಿಸ್ತು ಇಲ್ಲಿ ಕೂತಾಗ. ಸೊ ಯಾರೆಲ್ಲ ಬರ್ತಿದೆ ಇಲ್ಲಿ ಈ ಸ್ಪಾಟ್ಗೆ, ಯು ಗೈಸ್ ಕ್ಯಾನ್ ಫೀಲ್ ಇಟ್ ಆ್ಯಕ್ಚುಲಿ. ಆಲ್ರೈಟ್ ಗೈಸ್, ನಾವು ಇವಾಗ ರೀಚ್ ಆಗಿರೋದು ಒಂದು ರೆಸ್ಟೋರೆಂಟ್. ಅದು ಬಂದ್ಬಿಟ್ಟು ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ ಅಂತೆ ಇನ್ ಹಂಪಿ. ಮಧ್ಯಾಹ್ನ ಟೈಮ್ ಆಗಿದೆ, ಹಸಿವಾಗಿದೆ, ಹಾಗಾಗಿ ನಾವು ಇಲ್ಲಿ ಇವತ್ತು ಲಂಚ್ ಮಾಡ್ತಾ ಇರೋದು. ಹೋಗಿ ನೋಡೋಣ ಏನೇನು ಸಿಗುತ್ತೆ, ಏನಿರುತ್ತೆ, ಆ್ಯಂಡ್ ಯಾವ ಥರ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಇನ್. ಸೊ ಒಳಗಡೆ ಬಂದಾಗ ಈ ಥರ ಒಂದು ಆಂಬಿಯನ್ಸ್ ಇರುತ್ತೆ, ಎಲ್ಲರೂ ಅವ್ರ ಪಡೆಗೆ ಊಟ ಮಾಡ್ತಾ ಇದ್ದಾರೆ. ನಾವು ಆರ್ಡರ್ ಮಾಡಿರೋದು ಸೌತ್ ಮತ್ತು ನಾರ್ತ್ ಇಂಡಿಯನ್ ಮೀಲ್, ಹಾಗೆ ರಿಫ್ರೆಶಿಂಗ್ ಡ್ರಿಂಕ್ಸ್ನ ಆರ್ಡರ್ ಮಾಡಿದ್ದೀವಿ. ಸೊ ಹೊರಗಡೆ ಬಂದ್ಬಿಟ್ಟು ಎನಫ್ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ಅಂತ ಹೇಳ್ಬೋದು.
ಇದು ಬಂದ್ಬಿಟ್ಟು ಸೌತ್ ಇಂಡಿಯನ್ ಮೀಲ್. ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಮೀಲ್ ಅಂತ ಹೇಳ್ಬೋದು. Guys, we are in shock currently by seeing the bill. I mean, they have literally, double the price of each meal. ಅಂದ್ರೆ ಆ ಒಂದು ಸಿಂಪಲ್ ಮಿಂಟ್ ಲೆಮನ್ ಜ್ಯೂಸ್ಗೆ 175 ರುಪೀಸ್ ಅಂತೆ. ಇಸ್ ಇಟ್ ರಿಯಲಿ ವರ್ತ್? ಐ ಡೋಂಟ್ ಥಿಂಕ್ ಸೊ. ಅಂದರೆ ಕ್ವಾಲಿಟಿ ಕೂಡ ಹಂಗೆ ಇರ್ಬೇಕು ತಾನೇ ಕಾಸ್ಟ್ ತಕ್ಕಂತೆ. ನೋ, ಇಟ್ಸ್ ನಾಟ್ ಎಟ್ ಆಲ್ ದ ಕೇಸ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಹೋಗಿ ಆ ಒಂದು ಪ್ಲೇಸ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎನಿವೇಸ್, ಇವಾಗ ನಾವು ಚೆಕ್ ಇನ್ ಆಗ್ತಾ ನಮ್ಮ ಹೋಟೆಲ್ಗೆ, ನಮ್ಮ ಒಂದು ಕಂಪ್ಲೀಟ್ ಹಂಪಿ ಜರ್ನಿ ಮುಗಿಯುವವರೆಗೂ ಈ ಒಂದು ಹೋಟೆಲಲ್ಲಿ ನಾವು ಸ್ಟೇ ಆಗ್ತೀವಿ. ಈ ಹೋಟೆಲ್ ನೇಮ್ ಬಂದ್ಬಿಟ್ಟು ರಾಯಲ್ ಆರ್ಕಿಡ್. ಅದು ಬಂದ್ಬಿಟ್ಟಿರೋದು ಹೊಸಪೇಟೆಯಲ್ಲಿ. ಸೊ ನಾವು ಹಂಪಿಯಿಂದ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟಿರೋದು ಡೈನಿಂಗ್ ಏರಿಯಾ. ನಮ್ಮ ಒಂದು ಕಂಪ್ಲೀಟ್ ಹಂಪಿ ಟ್ರಿಪ್ ಮುಗಿಯೋವರೆಗೂ ನಾವು ಇಲ್ಲಿ ಸ್ಟೇ ಆಗ್ತೀವಿ ಅಂತ ಹೇಳ್ಬೋದು. ಸೊ ಇವಾಗ ನಮ್ಮ ರೂಮ್ಗೆ ಹೋಗೋಣ. ಹಾಗೆ ನಾನು ನಿಮಗೆ ಕ್ವಿಕ್ ಆಗಿ ಒಂದು ರೂಮ್ ಟೂರ್ನ ತೋರಿಸ್ತೀನಿ, ಬನ್ನಿ. Here is the washroom. This is like pretty decent ಆಗಿತ್ತು ಅಂತ ಹೇಳ್ಬೋದು. ಆಲ್ರೈಟ್ ಗೈಸ್, ಆಸ್ ಯೂಶ್ವಲ್ ಆ ಒಂದು ಅಮ್ಯುನಿಟೀಸ್ ಏನೇನಿತ್ತು ಅದೆಲ್ಲ ಕೊಟ್ಟಿದ್ದು. ಇಟ್ ಕುಡ್ ಬಿ ಲಾಕರ್ ಆರ್ ಟೀ ಕಾಫಿ ಆಗಿರ್ಬೋದು. ಆಮೇಲೆ ಅವರು ಸಮ್ ಗುಡೀಸ್ ಕೊಟ್ಟಿದ್ರು. ಆಮೇಲೆ ದೀಪಾವಳಿ ಇದೆ ಅಂತ ಅದಕ್ಕೇನೋ ಒಂದು ಸ್ವೀಟ್ ಕೊಟ್ಟಿದ್ರು. ನಾನು ಅದು ವಿಡಿಯೋ ಮಾಡಿಲ್ಲ, ಬಟ್ ಸೊ ಸೇ ಹೈ ಟು ಮೀ. ಸೊ ಗೈಸ್, ಈ ಥರ ಒಂದು ರೂಮ್ ಇದೆ. ಚೆನ್ನಾಗಿತ್ತು ರೂಮು, ಡಿಸೆಂಟ್ ಆಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ಇಲ್ಲಿಂದ ನಿಮಗೆ ಹೊರಗಡೆ ವ್ಯೂ ಯಾವ ಥರ ಏನೋ ತೋರಿಸ್ತೀನಿ, ಬನ್ನಿ. ಸೊ ಇಟ್ಸ್ ಗುಡ್. ಆಲ್ರೈಟ್ ಗೈಸ್, ಇವಾಗ ನಾವು ರೆಡಿಯಾಗಿ ಸಂಜೆ ಹೋಗ್ತಾ ಇರೋದು ಟೆಂಪಲ್ಗೆ. ದಟ್ ಈಸ್ ಫೇಮಸ್ ವಿರೂಪಾಕ್ಷ ಟೆಂಪಲ್ ಇನ್ ಹಂಪಿ. ಆ್ಯಂಡ್ ನನ್ನ ಬರ್ತ್ಡೇ ಬೇರೆ ಕೂಡ ಇವತ್ತು. ಆ್ಯಂಡ್ ಈ ಗಾಟ್ ಮೀ ದೀಸ್ ಕ್ಯೂಟ್ ಫ್ಲವರ್ಸ್. ಎನಿವೇಸ್, ಸೊ ಇವಾಗ ಇಲ್ಲಿ ನೋಡ್ಬೋದು ಓಲ್ಡ್ ಸ್ಟೋನ್ ಸ್ಟ್ರಕ್ಚರ್ಡ್ ಬಜಾರ್ ಆಫ್ ಹಂಪಿ ಇನ್ನೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ರೈಟ್ ಇನ್ ಫ್ರಂಟ್ ಆಫ್ ವಿರೂಪಾಕ್ಷ ಟೆಂಪಲ್. ಆ್ಯಂಡ್ ಆಬ್ವಿಯಸ್ಲಿ ಇನ್ ಏನ್ಷಿಯನ್ ಟೈಮಲ್ಲಿ ಇದೆ ಎಷ್ಟು ಸ್ಟೈಲ್ ಎವ್ರಿಥಿಂಗ್ ಫ್ರಮ್ ಸ್ಪೈಸಸ್ ಟು ಜ್ಯುವೆಲ್ಸ್ ಅಂತ ಹೇಳ್ತಾರೆ. ಸೊ ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಆಗಿನ ಟೈಮಲ್ಲಿ ಹೆಂಗಿರ್ತಿತ್ತು ಅಂತ ಇಮೇಜಿನ್ ಮಾಡ್ಕೊಳ್ಳೋಕ್ಕೂ ನನಗೆ ಆಗ್ತಾ ಇಲ್ಲ. ಇವಾಗ ಹೋಗ್ತಾ ಇರೋದು ವಿರೂಪಾಕ್ಷ ಟೆಂಪಲ್ಗೆ. ಒಳಗಡೆ ಹೋಗೋಣ ಬನ್ನಿ. ಯಾರಿಗೆಲ್ಲ ಗೊತ್ತಿಲ್ಲ, ಅದು ಬಂದ್ಬಿಟ್ಟು ಶಿವನ ಟೆಂಪಲ್ ಅಂತ ಹೇಳ್ಬೋದು. ಸೊ ಸಂಜೆ ಟೈಮ್ ಬೇರೆ ಆಗಿದೆ, ಸನ್ಸೆಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. Oh, then how old is this? 520 years. Oh my God. ದಿಸ್ ಬ್ಯೂಟಿಫುಲ್ ಟೆಂಪಲ್ ಈಸ್ ಅ ಪ್ರೈಡ್ ಆಫ್ ಹಂಪಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ಈ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ವಿ ಕ್ಯಾನ್ ಫೀಲ್ ದಟ್ ಆರ್ಟ್, ಸ್ಪಿರಿಚುವಾಲಿಟಿ, ಹಿಸ್ಟ್ರಿ ಆಲ್ ಟುಗೆದರ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಹಂಪಿಗೆ ಬರ್ತಿದ್ದ ಈ ಒಂದು ಟೆಂಪಲ್ನ ವಿಸಿಟ್ ಮಾಡಿ ಅಂತ ಐ ಕ್ಯಾನ್ ಸೇ. ಆವಾಗ ನನ್ನ ಬರ್ತ್ಡೇ ಬೇರೆ ಕೂಡ ಇತ್ತು. ಆ್ಯಂಡ್ ಐ ಫೆಲ್ಟ್ ಸೊ ಸ್ಪೆಷಲ್. ಕಮಿಂಗ್ ಟು ಹಿಸ್ಟ್ರಿ, ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಕೃಷ್ಣ ದೇವಾಲಯ ಗೋಪುರ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಆ್ಯಂಡ್ ಕಮ್ಮಿಂಗ್ ಟು ಒರಿಜಿನಲಿ ಈ ಒಂದು ಟೆಂಪಲ್ನ ಬಿಲ್ಡ್ ಮಾಡಿದ್ದು ಹೊಯ್ಸಳರು ಮತ್ತು ಚಾಳುಕ್ಯಸ್ ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ಎನಿವೇಸ್, ಸೊ ಈ ಒಂದು ಟೆಂಪಲ್ಗೆ ಹೋದಾಗ ಒಂದು ಸ್ಪೆಷಲ್ ಮೂಮೆಂಟ್ ಇತ್ತು ಅಂತ ಹೇಳ್ಬೋದು. ಇವಾಗ ನಾವು ಹಂಪಿಯಿಂದ ವಾಪಸ್ ಹೊಸಪೇಟೆಗೆ ಹೋಗ್ತಾ ಇರೋದು ನಮ್ಮ ಹೋಟೆಲ್ಗೆ. ಸೊ ಡೇ 1 ನಾವು ಕವರ್ ಮಾಡಿರೋದು ಸಾಸಿವೆ ಕಾಳು ಗಣೇಶ ಹಾಗೆ ವಿರೂಪಾಕ್ಷ ಟೆಂಪಲ್. ಅದಾದಮೇಲೆ ಇವಾಗ ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಬೆಲ್ಲದ ಟೀ ಕುಡಿಯೋಕ್ಕೆ ಬಂದಿರೋದು. Happy birthday. Thanks, my love.
Birthday girl. Ha 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 ha.